ಚುನಾವಣೆ ಕಿಚ್ಚು ಹೆಚ್ಚಾಗಿದೆ. ಕರ್ನಾಟಕದಲ್ಲಿ ಫಂಡ್ ಫೈಟ್ ನಡೀತಿದೆ. ಬಿಹಾರ ಚುನಾವಣೆಗೆ ಕಾಂಗ್ರೆಸ್ನಿಂದ ಫಂಡ್ ಅಂತ ರಾಮುಲು ಹೇಳಿದ್ದಾರೆ. ಸಿಎಂ ಡಿಸಿಎಂ 300 ಕೋಟಿ ಫಂಡ್ ಕೊಟ್ಟಿದ್ದಾರೆ ಅಂತ ಆರೋಪಿಸಲಾಗಿದೆ. ಬಿಜೆಪಿ ನಾಯಕನಿಗೆ ಡಿಕೆ ಶಿವಕುಮಾರ್ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ಶ್ರೀರಾಮುಲು ಕಾಂಗ್ರೆಸ್ ಪಾರ್ಟಿಗೆ ಫಂಡ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ರಾಮುಲು ಕೊಟ್ಟ ಫಂಡ್ ಬಿಹಾರಕ್ಕೆ ಕಳಿಸುತ್ತಿದ್ದೇವೆ ಅಂತ ಹೇಳಲಾಗ್ತಿದೆ. ಶ್ರೀರಾಮುಲುಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಬಿಹಾರದಲ್ಲಿ ಚುನಾವಣೆ ಕಿಕ್ಕು ಜೋರಾಗಿದೆ. ಕರ್ನಾಟಕದಲ್ಲಿ ಫಂಡ್ ಫೈಟ್ ಜೋರಾಗಿದೆ. ಬಿಹಾರ ಚುನಾವಣೆಗೆ ಕಾಂಗ್ರೆಸ್ನಿಂದ ಫಂಡ್ ಅಂತ ರಾಮುಲು ಹೇಳಿದ್ದಾರೆ. ಸಿಎಂ ಡಿಸಿಎಂ 300 ಕೋಟಿ ಫಂಡ್ ಕೊಟ್ಟಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ಬಿಜೆಪಿ ನಾಯಕನಿಗೆ ಡಿಕೆ ಶಿವಕುಮಾರ್ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ಶ್ರೀರಾಮುಲು ಕಾಂಗ್ರೆಸ್ ಪಾರ್ಟಿಗೆ ಫಂಡ್ ಕೊಟ್ಟಿದ್ದಾರೆ. ರಾಮುಲು ಕೊಟ್ಟ ಫಂಡ್ ಬಿಹಾರಕ್ಕೆ ಕಳಿಸುತ್ತಿದ್ದೇವೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಶ್ರೀರಾಮುಲುಗೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ಮೂಲಕ ಕೌಂಟರ್ ಕೊಟ್ಟಿರೋದು. ಕರ್ನಾಟಕದಲ್ಲಿ ಫಂಡ್ ಫೈಟ್ ಜೋರಾಗಿದೆ. ಬಿಹಾರ ಚುನಾವಣೆಗೆ ಕಾಂಗ್ರೆಸ್ನಿಂದ ಫಂಡ್ ಅಂತ ರಾಮುಲು ಆರೋಪಿಸಿದ್ದಾರೆ. ಸಿಎಂ ಡಿಸಿಎಂ 300 ಕೋಟಿ ಫಂಡ್ ಕೊಟ್ಟಿದ್ದಾರೆ ಅಂತ ಶ್ರೀರಾಮುಲು ಆರೋಪಿಸಿರೋದು. ಬಿಜೆಪಿ ನಾಯಕನಿಗೆ ಡಿಕೆ ಶಿವಕುಮಾರ್ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ಶ್ರೀರಾಮುಲು ಕಾಂಗ್ರೆಸ್ ಪಾರ್ಟಿಗೆ ಫಂಡ್ ಕೊಟ್ಟಿದ್ದಾರೆ. ರಾಮುಲು ಕೊಟ್ಟ ಫಂಡ್ ಬಿಹಾರಕ್ಕೆ ಕಳಿಸುತ್ತಿದ್ದೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ರಾಮುಲು ಏನ್ ಹೇಳಿದ್ರು, ಅದಕ್ಕೆ ಡಿಕೆಶಿ ಏನ್ ಕೌಂಟರ್ ಕೊಟ್ರು ಅನ್ನೋದನ್ನ ನೋಡೋಣ ಬನ್ನಿ. ಬಹಳಷ್ಟು ಅವರು ಯಾವ ರೀತಿಯಲ್ಲಿ ಹೈಕಮಾಂಡ್ ಹತ್ರ ಬೇಡಿಕೆ ಇಟ್ಟಾರಂದ್ರೆಗಿನ ಅವಧಿ ಅಂತೂ ಅವ್ರದ್ದು 2 ವರ್ಷಗಳ ಕಾಲ ಮುಗಿದೋಗಿದೆ. ಇನ್ನು ನವೆಂಬರ್ ಬಂದರೆ ಆಲ್ರೆಡಿ 2.5 ವರ್ಷಗಳ ಕಾಲ ಆಗ್ಬೋದು. ಹಂಗಾಗಿ ಹೈಕಮಾಂಡ್ ಹತ್ರ ಈ ಬಿಹಾರ್ ಚುನಾವಣೆ ಸಲುವಾಗಿ ಎಲ್ಲ ಸಚಿವರೆಲ್ಲರೂ ಕೂಡ ಔತಣಕೂಟಕ್ಕೆ ಕರೆದು ಊಟಕ್ಕೆ ಕರೆದು 300 ಕೋಟಿ ರೂಪಾಯಿ ಕಲೆಕ್ಷನನ್ನು ಮಾಡಿದ್ದಾರೆ. 300 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ವಸೂಲಾತಿ ಮಾಡಿ ಸಿದ್ದರಾಮಯ್ಯನವರು ಇವತ್ತು ಅವ್ರದಂತೂ ಯಾವುದೇ ರಾಜ್ಯದಲ್ಲಿ ಅವ್ರಿಗೆ ಅಧಿಕಾರ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಿಂದ 300 ಕೋಟಿ ರೂಪಾಯಿ ಕಲೆಕ್ಷನನ್ನು ಮಾಡಿ ಕಾಮಧೇನು ಕಲ್ಪವೃಕ್ಷ ಥರ ಇವತ್ತು ಆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಸಿದ್ದರಾಮಯ್ಯರು ನಿಂತಿದ್ದಾರೆ. ಹಂಗಾಗಿ ಅವರು ಒಂದು ಬೇಡಿಕೆ ಏನಂದ್ರಿಗಿನ 2028 ತನಕ ಕೂಡ ನಾನೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು. ಆ ಮುಂದುವರಿಬೇಕು ಅಂದ್ರಿಗಿನ ಏನು ಮಾಡಬೇಕು ಅಂದ್ರಿಗಿನ ಕೇವಲ ಬಿಹಾರ ಚುನಾವಣೆಗಳು ಒಂದೇನಾ, ಮುಂದಿನ ದಿನಗಳಲ್ಲಿ ಸಾಕಷ್ಟು ತಮಿಳುನಾಡು ಚುನಾವಣೆಗಳಿದ್ದಾವ, ಕೇರಳ ಚುನಾವಣೆಗಳಿದ್ದಾವ, ಅದೇ ರೀತಿಯಲ್ಲಿ ಚಂಡೀಗಢ ಚುನಾವಣೆಗಳಿದ್ದಾವೆ. ಇವತ್ತು ಸಾಕಷ್ಟು ಚುನಾವಣೆಗಳಿರೋ ಕಾರಣ ಇವತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಆಶ್ವಾಸನೆಗಳನ್ನು, ಎಲ್ಲ ಚುನಾವಣೆಗಳಿಗೆ ಬೇಕಾದಂಥ ಎಲ್ಲ ಆಶ್ವಾಸನೆಗಳು ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರು ಕೊಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾಗಿ ಬಹುಶಃ ಇವೆಲ್ಲ ನೋಡಿದಂಥ ಟೈಮಲ್ಲಿ ಬಿಹಾರ ಚುನಾವಣೆಗಳನ್ನ ಹಿಡ್ಕೊಂಡು ಇನ್ನು ಸಾಕಷ್ಟು ಚುನಾವಣೆಗಳೇನು ಮುಂದೆ ನಡೀತಾ ಇದ್ದಾವೆ. ಎಲ್ಲ ಚುನಾವಣೆಗಳಿಗೆ ಇವತ್ತು ಕರ್ನಾಟಕ ರಾಜ್ಯ ಇವತ್ತು ATM ಆಗಿ ಇವತ್ತು ಆಗಿದೆ. ಯಾಕಂದರೆ ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಕಡೆ ದೇಶದಲ್ಲಿ ಬಹುಶಃ 2-3 ರಾಜ್ಯದಲ್ಲಿ ಬಿಟ್ಟರೆ ಎಲ್ಲ ರಾಜ್ಯಗಳಲ್ಲಿ ಸೋತು ಸುಣ್ಣ ಆಗಿದ್ದಾರೆ. ಆದರೆ ಇವತ್ತು ATM ಆಗಿರುವಂಥ ಕಾಂಗ್ರೆಸ್ಸಿನ ಸರ್ಕಾರ ಈ ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ATM ಆಗಿ ಬಳಸ್ಕೊಂಡು ಇಲ್ಲಿಂದ ವಸೂಲಾತಿಯನ್ನು ಮಾಡಿ ಮುಂದಿನ ಬರುವಂಥ ಎಲ್ಲ ಚುನಾವಣೆಗಳಿಗೆ ಬಂಡವಾಳ ಹಾಕಬೇಕು, ನಾನು ಮುಖ್ಯಮಂತ್ರಿ ಸ್ಥಾನ 5 ವರ್ಷಗಳ ಕಾಲ ಉಳಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಮುಖ್ಯಮಂತ್ರಿಗಳು ಒಂದು ಪ್ರಾಮಾಣಿಕವಾದಂಥ ಪ್ರಾಮಾಣಿಕತೆ ಅನ್ನೋದಕ್ಕಿಂತ ಅವ್ರದ್ದು ಒಂದು 6ನೇ ಗ್ಯಾರಂಟಿ 5 ಗ್ಯಾರಂಟಿಗಳು ಕೊಟ್ಟು 6ನೇ ಗ್ಯಾರಂಟಿ ಏನಪ್ಪ ಅಂದ್ರಿಗಿನ ನಾನು ಮುಖ್ಯಮಂತ್ರಿಗಳಾಗಿ 5 ವರ್ಷಗಳ ಕಾಲ ಮುಂದುವರಿಬೇಕನ್ನೋಂಥದ್ದು ಕೂಡ ಅವ್ರ ಗ್ಯಾರಂಟಿ ಆಗಿರಲಿದೆ. ಅದಕ್ಕೋಸ್ಕರವಾಗಿ ಇವತ್ತು ಏನು ನವೆಂಬರ್ದಲ್ಲಿ ಇವತ್ತು ತಾವು ನೋಡಿದಂಥ ಟೈಮಲ್ಲಿ ಸಾಕಷ್ಟು ಶಾಸಕರನ್ನ ಅಭಿಪ್ರಾಯವನ್ನು ಅವರು ತಿಳಿಸ್ಕೊಂಡು ಸಾಕಷ್ಟು ಬಹುಶಃ 20ನೇ ತಾರೀಕು ನವೆಂಬರ್ 24 ತಾರೀಕಿಗೆ ಇವತ್ತು ರಾಹುಲ್ ಗಾಂಧಿಯವರು ಅವರು ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರು ಬಂದಂಥ ಟೈಮಲ್ಲಿ ಒಂದು ಏನು ಹೇಳ್ತಾ ಇದ್ದಾರೆ, ಅವರು ಬರ್ತಾ ಇರುವಂಥ ಕಾರಣ ಏನಂದರೆ ಆಫೀಸು ಕಾಂಗ್ರೆಸ್ ಪಾರ್ಟಿಯ ಆಫೀಸ್ ಕಚೇರಿ ಉದ್ಘಾಟನೆ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತೇಳಿ ಅವ್ರು ಒಂದು ಕಡೆ ನೋಡಿಸ್ತಾ ಇದ್ದಾರೆ.
ಬಹುಶಃ ರಾಹುಲ್ ಗಾಂಧಿ ಬಂದಂಥ ಟೈಮಲ್ಲಿ ಕೂಡ ಎಲ್ಲ ಶಾಸಕರ ಅಭಿಪ್ರಾಯವನ್ನು ಅವರು ಬಹುಶಃ ಅವರು ಮಾತಾಡಿ ಅವರ ಅಭಿಪ್ರಾಯವನ್ನು ತಗೊಂಡು ಆ ಮುಂದಿನ ದಿನಗಳಲ್ಲಿ ಏನು ಬದಲಾವಣೆ ಮಾಡಬೇಕಾ ಇಲ್ಲಿದು ಯಾವ ರೀತಿಯಲ್ಲಿ ಮುಂದುವರಿಸಬೇಕನ್ನಂಥ ತೀರ್ಮಾನವನ್ನು ತಗೊಳ್ಳೋ ಸಲುವಾಗಿ ಬರ್ತಾ ಇದ್ದಾರೆ. ಬಹುಶಃ ನನಗೆ ಗೊತ್ತಿರೋಂಥ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದು ಒಂದು ಪ್ರಶ್ನೆ ಸರ್, ಅದಕ್ಕೆ ತಾವು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾಗಿ ಏನು ಹೇಳ್ತಿದ್ದಾರೆ? ಬಿಹಾರ್ ಎಲೆಕ್ಷನ್ಗೋಸ್ಕರನೇ ಹೋಗ್ತಾ ಇರೋದು ಮತ್ತೆ ಶ್ರೀರಾಮುಲು ಹೇಳಿದ್ದಾರೆ ಸರ್. ನೀವು ಶ್ರೀರಾಮುಲು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ, ಅವರೇ ಫಂಡ್ ಎಲ್ಲ ಕೊಟ್ಟಿದ್ದಾರೆ. ಆ ಫಂಡ್ನೇ ನಾವು ಕಳಿಸ್ಕೊಟ್ಟಿದ್ದೀವಿ. ಶ್ರೀರಾಮುಲು ಕೊಟ್ಟಿದ್ದಾರೆ. 300 ಕೋಟಿ ಕಪ್ಪ ಕಾಣಿಕೆ ಕೊಟ್ಟಿದ್ದಾರೆ ಅಂತ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದು ಒಂದು ಪ್ರಶ್ನೆ ಸರ್, ಅದಕ್ಕೆ ತಾವು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾಗಿ ಏನು ಹೇಳ್ತಿದ್ದಾರೆ? ಬಿಹಾರ್ ಎಲೆಕ್ಷನ್ಗೋಸ್ಕರನೇ ಹೋಗ್ತಾ ಇರೋದು ಮತ್ತೆ ಶ್ರೀರಾಮುಲು ಹೇಳಿದ್ದಾರೆ ಸರ್. ನೀವು ಶ್ರೀರಾಮುಲು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ, ಅವರೇ ಫಂಡ್ ಎಲ್ಲ ಕೊಟ್ಟಿದ್ದಾರೆ. ಆ ಫಂಡ್ನೇ ನಾವು ಕಳಿಸ್ಕೊಟ್ಟಿದ್ದೀವಿ. ಇನ್ನು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾರಾಮುಲು. ಒಂದ್ ಕಡೆ ಹೇಳ್ತಾರೆ 300 ಕೋಟಿ ಕೊಟ್ಟಿದ್ದಾರೆ ಅಂತ, ಇದಕ್ಕೆ ಡಿಕೆಶಿ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಏನ್ ಅಪ್ಡೇಟ್ಸ್ ಇದೆ ವಿದ್ಯಾ? ಸಾಕಷ್ಟು ದಿನಗಳಿಂದ ಪ್ರಗತಿ ಈ ಬಿಹಾರ ಎಲೆಕ್ಷನ್ ಏನ್ ನಡೀತಾ ಇದೆ, ಬಿಹಾರ ಎಲೆಕ್ಷನ್ಗೆ ರಾಜ್ಯದಿಂದ ಫಂಡ್ ಅನ್ನ ಕೊಡೋದಿಕ್ಕೆ ಇವರು ಸಾಕಷ್ಟು ಯೋಜನೆಗಳನ್ನ ರೂಪಿಸ್ತಾ ಇದ್ದಾರೆ. ಟನಲ್ ಇರಬಹುದು, ಬೇರೆ ಬೇರೆ ಯೋಜನೆಗಳನ್ನ ರೂಪಿಸಿ ಇಲ್ಲಿಂದ ಬಿಹಾರ ಎಲೆಕ್ಷನ್ಗೆ ಅಮೌಂಟ್ ಅನ್ನ ಕಳಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಬಿಜೆಪಿಯ ನಾಯಕರು ಮಾಡ್ತಾನೆ ಇದ್ರು. ಅದರ ಬೆನ್ನಲ್ಲೇ ಈಗ ಶ್ರೀರಾಮುಲು ಅವರು ಕೂಡ ಡಿಸಿಎಂ ಮತ್ತೆ ಸಿಎಂ ಇಬ್ರು ಕೂಡ 300 ಕೋಟಿ ಫಂಡ್ ಅನ್ನ ನೀಡಿದ್ದಾರೆ ಬಿಹಾರ ಚುನಾವಣೆಗೆ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಇದಕ್ಕೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ತಿರುಗೇಟನ್ನ ನೀಡಿರುವಂತದ್ದು. ಈ ಕಾಂಗ್ರೆಸ್ ಪಾರ್ಟಿ ಏನಿದೆ, ಕಾಂಗ್ರೆಸ್ ಪಾರ್ಟಿಗೆ ಶ್ರೀರಾಮುಲು ಅವರೇ ಫಂಡಿಂಗ್ ಅನ್ನ ಮಾಡಿದ್ದಾರೆ. ನಾವು ಎಲ್ಲೋ ಯಾವುದೋ ಯೋಜನೆಯನ್ನ ಮಾಡಿ ನಾವು ಫಂಡಿಂಗ್ ಅನ್ನ ಕೊಡ್ಬೇಕಾಗಿಲ್ಲ, ಈ ಫಂಡ್ ಅನ್ನ ಶ್ರೀರಾಮುಲು ಅವರೇ ಮಾಡಿರುವಂತದ್ದು. ಆ ಫಂಡ್ ಅನ್ನ ನಾವು ಬಿಹಾರಕ್ಕೆ ಕಳಿಸಿದ್ದೇವೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಅವರು ತಿರುಗೇಟನ್ನ ನೀಡಿರುವಂತದ್ದು. ಎಲ್ಲೋ ಒಂದು ಕಡೆ ಸಾಕಷ್ಟು ಬಿಹಾರ ಎಲೆಕ್ಷನ್ ನಡೀತಾ ಇದೆ ಅನ್ನುವಂಥದ್ದು ಯಾವಾಗೆಲ್ಲ ಚರ್ಚೆ ಆಗುತ್ತೆ ಆ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾರೆ. ಅದಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಿರುವಂತಹ ಕಾಂಗ್ರೆಸ್ ನಾಯಕರು ಪ್ರತ್ಯುತ್ತರವನ್ನು ಸಾಕಷ್ಟು ಕಾಂಗ್ರೆಸ್ ನಾಯಕರು ಕೊಡ್ತಾ ಇದ್ರು ಕೂಡ ಬಿಹಾರ ಎಲೆಕ್ಷನ್ಗೆ ಟನಲ್ ರೋಡ್ ಮಾಡ್ತಾ ಇರುವಂತಹ ಪ್ರಾಜೆಕ್ಟ್ ಏನಿದೆ, ಆ ಪ್ರಾಜೆಕ್ಟ್ ನಿಂದ ಬರುವಂತಹ ಹಣವನ್ನಿರಬಹುದು ಮತ್ತು ಬೇರೆ ಬೇರೆ ಯೋಜನೆಗಳಿಂದ ಬಂದಂತಹ ಹಣವನ್ನ ಇಷ್ಟು ದಿನ ಕೊಡ್ತಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಅದೇ ನಿಟ್ಟಿನಲ್ಲಿ ಮೊನ್ನೆ ಸಿಎಂ ಕರೆದಂತಹ ಮೀಟಿಂಗ್ ನಲ್ಲೂ ಕೂಡ ಇದೇ ಚರ್ಚೆ ಆಗಿದೆ ಅನ್ನುವಂತಹ ಆರೋಪವನ್ನ ಸಾಕಷ್ಟು ಬಿಜೆಪಿ ನಾಯಕರು ಮಾಡಿದ್ರು. ಈಗ ಆ ಎಲ್ಲ ಆರೋಪಗಳಿಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ತಿರುಗೇಟನ್ನ ನೀಡುವ ಮೂಲಕ ಬಿಜೆಪಿ ನಾಯಕರೇ ನಮಗೆ ಎಲ್ಲಾ ಫಂಡ್ ಅನ್ನ ಮಾಡ್ತಾ ಇದ್ದಾರೆ, ಬಿಜೆಪಿ ನಾಯಕರಿಗೆ ಏನು ಬಿಹಾರ ಚುನಾವಣೆಗೆ ನಾವು ದುಡ್ಡನ್ನ ಕೊಡ್ತಿದ್ವಿ ಅಂತ ಹೇಳ್ತಾ ಇದ್ದಾರೆ, ಅಷ್ಟು ದುಡ್ಡನ್ನ ಬಿಜೆಪಿ ನಾಯಕರೇ ಫಂಡ್ ಮಾಡಿ ನಾವು ಆ ದುಡ್ಡನ್ನ ಬಿಹಾರಕ್ಕೆ ಕಳಿಸ್ತಾ ಇದೀವಿ ಅನ್ನೋ ನಿಟ್ಟಿನಲ್ಲಿ ಈಗ ತಿರುಗೇಟನ್ನ ನೀಡುವಂತದ್ದು. ವಿದ್ಯಾ, ಸುಮ್ನೆ ಒಂದು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ, ಏನಾದ್ರೂ ಒಂದು ಆಧಾರ ಇಟ್ಕೊಂಡೇ ಹೇಳ್ಬೇಕಾಗತ್ತೆ. ಹಾಗಾದ್ರೆ ಶ್ರೀರಾಮುಲು ಹೇಳ್ದಂಗೆ ಡಿಕೆಶಿ ಕಡೆಯಿಂದ 300 ಕೋಟಿ ಅಂದ್ರೆ ಕಾಂಗ್ರೆಸ್ ಕಡೆಯಿಂದ 300 ಕೋಟಿ ಹೋಗಿರೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ, ಅಥವಾ ಸುಮ್ನೆ ಒಂದು ಗಾಳಿಯಲ್ಲಿ ಗುಂಡು ಹಾರಿಸಿದ್ರ ಶ್ರೀರಾಮುಲು? ಪ್ರಗತಿ, ಈ ವಿಚಾರವಾಗಿ ಅದು ಏನು ಸಿಎಂ ಮತ್ತು ಡಿಸಿಎಂಗೆ ಗೊತ್ತಿರಬೇಕಾಗತ್ತೆ. ಅದರ ಜೊತೆಗೆ ಏನ್ ಆರೋಪವನ್ನ ಮಾಡಿದ್ದಾರೆ ಶ್ರೀರಾಮುಲು ಅವರು, ಅವರ ನಿಟ್ಟಿನಲ್ಲೇ ಸಾಕಷ್ಟು ಜನ ನಾಯಕರು ಈ ರೀತಿಯಾದಂತಹ ಆರೋಪಗಳನ್ನ ಮಾಡ್ತಾನೆ ಇದ್ದಾರೆ. ಈ ಹಿಂದೆ ಕೂಡ ನಾನು ಹೇಳ್ತಾ ಇದ್ದೆ, ಈ ಹಿಂದೆ ಕೂಡ ಟನಲ್ ಪ್ರಾಜೆಕ್ಟ್ ಅನ್ನ ಏನ್ ಮಾಡ್ತಾ ಇದ್ದಾರೆ, ಬೆಂಗಳೂರಿನಲ್ಲಿ ಟನಲ್ ರೋಡ್ ಅನ್ನ ಮಾಡ್ತಾ ಇರುವಂತಹ ದುಡ್ಡನ್ನ ತೆಗೆದುಕೊಂಡು ಹೋಗಿ ಬಿಹಾರ ಎಲೆಕ್ಷನ್ಗೆ ಕೊಡ್ತಾರೆ ಅನ್ನುವಂತಹ ಆರೋಪವನ್ನ ಕೂಡ ಬಿಜೆಪಿ ನಾಯಕರು ಮಾಡಿದ್ರು. ಅದೇ ರೀತಿಯಾಗಿ ಟ್ಯಾಕ್ಸ್ ಅಮೌಂಟ್ ಕಲೆಕ್ಟ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಈ ರೀತಿಯ ಆರೋಪಗಳು ಕೇಳಿ ಬಂದಿತ್ತು. ಅದೇ ನಿಟ್ಟಿನಲ್ಲಿ ಈಗ ಈ ಎಲ್ಲದಕ್ಕೂ ಕೂಡ ಒಂದಷ್ಟು ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ದೆಹಲಿ ಪ್ರವಾಸ ಏನ್ ಮಾಡಿದ್ರು ಅದನ್ನ ಕೂಡ ಲಿಂಕ್ ಕೊಡ್ತಾ ಇರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದ್ರೆ ಅವರು ದೆಹಲಿಗೆ ಹೋಗಿ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಊಹಾಪೋಹಗಳು ಬರುತ್ತೆ. ಅವರು ಡೆಲ್ಲಿಯಲ್ಲಿ ಹೈಕಮಾಂಡ್ ಅನ್ನ ಭೇಟಿಯಾಗಕ್ಕೆ ಹೋಗಿದ್ರು ಅನ್ನುವಂಥದ್ದು ಕೂಡ ಚರ್ಚೆ ಆಗುತ್ತೆ. ಅದರ ಜೊತೆಗೆ ಹೈಕಮಾಂಡ್ ಅನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬಿಹಾರ ಎಲೆಕ್ಷನ್ ಇರಬಹುದು, ಅದರ ಜೊತೆಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೂಡ ಪವರ್ ಶೇರಿಂಗ್ ಇರಬಹುದು, ಈ ರೀತಿಯಾದಂತಹ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನ್ನುವಂತಹ ಹೇಳಿಕೆಗಳು ಕೇಳಿ ಬರ್ತಾ ಇರುತ್ತೆ. ಅದೇ ರೀತಿಯಾಗಿ ಈಗ ಶ್ರೀರಾಮುಲು ಅವರು ಮಾಡಿರುವಂತಹ ಆರೋಪ ಎಷ್ಟು ನಿಜವಾಗಿದೆ ಅನ್ನುವಂಥದ್ದನ್ನ ಅವರು ದಾಖಲೆಗಳ ಸಮೇತ ಪ್ರೂವ್ ಮಾಡ್ಬೇಕಾಗತ್ತೆ. ಆದ್ರೆ ಅದಕ್ಕೆ ದಾಖಲೆ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಶ್ರೀರಾಮುಲು ಅವರೇ ಹೇಳ್ಬೇಕಾಗತ್ತೆ. ಅದರ ಜೊತೆಗೆ ಶ್ರೀರಾಮುಲು ಅವರಿಗೆ ತಿರುಗೇಟು ಕೊಟ್ಟಿರುವಂತಹ ಡಿ.ಕೆ.ಶಿ ಅವರು 300 ಕೋಟಿಯನ್ನ ಶ್ರೀರಾಮುಲು ಅವರೇ ಕೊಟ್ಟಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಸೊ ಅದಕ್ಕೂ ಕೂಡ ಯಾವುದೇ ಪುರಾವೆಗಳಿಲ್ಲ. ಅದರ ಜೊತೆಗೆ ಶ್ರೀರಾಮುಲು ಅವರು ಹೇಳಿಕೆಗಳನ್ನ ಕೊಟ್ಟಿರೋದಕ್ಕೂ ಕೂಡ ಪುರಾವೆಗಳಿಲ್ಲ. ಥ್ಯಾಂಕ್ ಯು ವಿದ್ಯಾ, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.